ಹಾಯ್, ವೆಲ್ಕಮ್ ಟು ಕಲ್ಕುಲಿ ಕ್ರಿಯೇಷನ್ ಲಾಗ್. ನಾನಿವತ್ತು ತುಂಬ ಸುಲಭವಾಗಿ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡ್ಬಿಟ್ಟು ನಾವು ಕ್ವಿಕ್ಕಾಗಿ ಒಂದು ಬೆಂಡೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಅರ್ಧ kg ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಇದನ್ನು ವಾಶ್ ಮಾಡಿಬಿಟ್ಟು ನೀರೆಲ್ಲ ಒರೆಸ್ಕೊಂಡು ಈ ರೀತಿ ನಾನು ಉದ್ದುದ್ದಕ್ಕಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದು ಪಲ್ಯ ರೀತಿ ಆಗುತ್ತೆ, ಸ್ವಲ್ಪ ಡ್ರೈ ಟೈಪು. ಮೊದಲಿಗೆ ನಾವು ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಒಣಮೆಣಸು ತೊಗೊಂಡಿದ್ದೀನಿ, ಇದು ಜಸ್ಟ್ ಫ್ಲೇವರಿಗಾಗಿ. ನಂತರ ಸ್ವಲ್ಪ ಸಾಸಿವೆ, ಹಾಗೆ ಒಂದು 3 ಹಸಿಮೆಣಸನ್ನು ತೊಗೊಂಡಿದ್ದೀನಿ. ಇದು ತುಂಬ ಜಾಸ್ತಿ ಖಾರ ಇರೋದ್ರಿಂದ ಹಸಿಮೆಣಸು ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ನೀವು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಇದನ್ನು ತೊಗೊಳ್ಬೋದು. ನಂತರ ಇಲ್ಲಿ ನಾನು ಸ್ವಲ್ಪ ಟೊಮೆಟೊನ ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕು ಅಂದರೆ ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ನಾನು ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಚಿಕ್ಕ ಈರುಳ್ಳಿಯನ್ನು ಈ ರೀತಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಆಮೇಲೆ ಟೇಸ್ಟಿಗೆ ಬೇಕಾದಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ. ಆಮೇಲೆ ಇವಾಗ ನಾವು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನಿಲ್ಲಿ ಒಂದು ಮಣ್ಣಿಂದು ಬಾಣಲೆ ರೀತಿಯ ಪಾತ್ರೆ ಇಟ್ಕೊಂಡು ನಾನು ಇದರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಬೆಂಡೆಕಾಯಿ ತುಂಬ ಚೆನ್ನಾಗಿ ಫ್ರೈ ಆಗೋದ್ರಿಂದ ನಾನು ರೆಗ್ಯುಲರಾಗಿ ಇದೇ ಪಾತ್ರೆನ ಯೂಸ್ ಮಾಡ್ತೀನಿ. ನೀವು ಇದಿಲ್ಲ ಅಂದರೆ ಸ್ಟೀಲ್ ಪಾತ್ರೆಯಲ್ಲಿ ಹಾಗೂ ಸ್ವಲ್ಪ ಹೆವಿ ಬಾಟಮ್ ಇರುವಂತಹ ಪಾತ್ರೆಯನ್ನು ಸಹ ಯೂಸ್ ಮಾಡ್ಬೋದು. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಮಣ್ಣಿನ ಪಾತ್ರೆ ಆದರೆ ನೀವು ಅದನ್ನು ಸೀಸನಿಂಗ್ ಮಾಡಿನೇ ಉಪಯೋಗಿಸ್ಬೇಕಾಗತ್ತೆ. ಹಾಗೆ ಡೈರೆಕ್ಟಾಗಿ ಉಪಯೋಗಿಸಿದ್ರೆ ಇದು ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನಾನು ಇವಾಗ ಇಲ್ಲಿ ಸ್ಟವ್ ಆನ್ ಮಾಡಿಬಿಟ್ಟು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಮೊದಲಿಗೆ ನಾನು ಸ್ವಲ್ಪ ಒಣಮೆಣಸು ನಾನೇನು ಮುರಿದ್ಬಿಟ್ಟು ಇಟ್ಕೊಂಡಿದ್ದೀನಲ್ಲ, ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಜಸ್ಟ್ ನಾನು ಫ್ಲೇವರಿಗಾಗಿ ಹಾಕ್ತಾ ಇರೋದು, ಖಾರಕ್ಕಾಗಿ ಅಲ್ಲ. ಅದು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಇವಾಗ ಚೂರು ಜಸ್ಟ್ ಎಣ್ಣೆಯಲ್ಲಿ 1-2 ಸೆಕೆಂಡು ಇದು ಫ್ರೈ ಆದರೆ ನಾವು ನೆಕ್ಸ್ಟು ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನು ಇದಕ್ಕೆ ಆ್ಯಡ್ ಮಾಡ್ಬೋದು. ಇವಾಗ ಅದು ಸ್ವಲ್ಪ ಫ್ರೈ ಆಗಿದೆ ಅಲ್ಲ, ನಂತರ ನಾನೇನಿಲ್ಲಿ ಸಾಸಿವೆ ಇಟ್ಕೊಂಡಿದ್ದೀನಲ್ಲ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕಿದ ತಕ್ಷಣ ಸ್ವಲ್ಪ ಅದು ಸಿಡಿಬೇಕು. 1-2 ನಿಮಿಷ ಇದನ್ನು ನೀವು ಈ ರೀತಿ ಹಿಂಗೆ ಕೈ ಆಡಿಸಿದ್ರೆ ಸಾಸಿವೆ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಅಲ್ಲ, ನಾನೇನು ಹೆಚ್ಚಿಟ್ಕೊಂಡಿದ್ದೀನಲ್ಲ ನೀರುಳ್ಳಿ, ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನೀರುಳ್ಳಿ ಎಲ್ಲ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತಗೊಳ್ಳಿ. ನಾನಿಲ್ಲಿ ಅರ್ಧ kg ಬೆಂಡೆಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಕ್ವಾಂಟಿಟಿ ನಿಮಗೆ ತಕ್ಕನಾಗೆ ನೀವು ಅಡ್ಜಸ್ಟ್ ಮಾಡಿಕೊಂಡು ತಗೊಳ್ಳಿ. ಇದು ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ಇದು ಹೆಲ್ತಿಗೂ ತುಂಬ ಒಳ್ಳೆಯದು. ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ಲು ಸಹ ಇಲ್ಲದೆ ಇರೋದ್ರಿಂದ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಆಮೇಲೆ ಇದು ಒಂದ್ಸರಿ ಹೀಟ್ ಆದಮೇಲೆ ನಿಮಗೆ ಏನು ಗ್ಯಾಸ್ ಕನ್ಸಂಪ್ಷನ್ ಇರುತ್ತೆ ಇದು ತುಂಬ ಕಮ್ಮಿ ತೊಗೊಳುತ್ತೆ. ನೀವು ಇದು ಬಿಸಿ ಆದ ತಕ್ಷಣ ನೀವು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಮಾಡ್ಕೊಳ್ಬೋದು. ಇಲ್ಲಿ ನಾನು ಬೆಂಡೆಕಾಯಿಗೆ ನೀರು ಏನು ಹಾಕದೆ ಬೇಯಿಸೋದ್ರಿಂದ ಆಯಿಲನ್ನು ನಾನಿಲ್ಲಿ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ. ನೀವು ರೆಗ್ಯುಲರು ಯಾವುದೇ ರಿಫೈನ್ಡ್ ಆಯಿಲನ್ನು ಯೂಸ್ ಮಾಡ್ಬೋದು, ಇಲ್ಲ ಕೊಬ್ಬರಿ ಎಣ್ಣೆನೂ ಸಹ ಯೂಸ್ ಮಾಡ್ಕೊಳ್ಬೋದು. ಇವಾಗ ನೀರುಳ್ಳಿ ಹಾಕಿದ್ದೀನಲ್ಲ, ನಂತರ ಇದಕ್ಕೆ ನಾನು ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಕಿಬಿಟ್ಟು ಇದನ್ನು ಮತ್ತೆ ಒಂದು ಸ್ವಲ್ಪ ಹೊತ್ತು ನಾವು ಫ್ರೈ ಆಗೋದಕ್ಕೆ ಬಿಡೋಣ. ಇವಾಗ ನೀರುಳ್ಳಿ ಫ್ರೈ ಆಗಿಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ಲ, ಈಗ ನಾನೇನು ಮಾಡ್ತೀನಿ, ಈ ಕ್ರಷ್ ಮಾಡಿರುವಂತಹ ಬೆಳ್ಳುಳ್ಳಿಯನ್ನು ಇಲ್ಲಿ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದ ನಂತರ ಇದು ಹಸಿಮೆಣಸು ಸಹ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮತ್ತೆ ಸ್ವಲ್ಪ ಹೊತ್ತು ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಆವಾಗ ಬೆಳ್ಳುಳ್ಳಿದೆಲ್ಲ ಚೆನ್ನಾಗಿ ಫ್ಲೇವರು ರಿಲೀಸ್ ಆಗುತ್ತಲ್ಲ, ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡಬೇಕು. ನೀವು ಬೇಕಿದ್ರೆ ಇದಕ್ಕೆ ಲಿಡ್ ಕವರ್ ಮಾಡಿಕೊಂಡು ಸಹ ನೀವು ಇದನ್ನು ಕುಕ್ ಮಾಡ್ಕೊಳ್ಬೋದು. ಇದೊಂದು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಇದೇ ರೀತಿ. ನಾನು ಲಿಡ್ ಕವರ್ ಮಾಡಿದ್ನಲ್ಲ, ಇದು ಸ್ವಲ್ಪ ಫ್ರೈ ಆಗಿದೆ. ನಂತರ ಇದಕ್ಕೆ ನಾನು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ನಲ್ಲ ಟೊಮೆಟೊ, ಇದನ್ನು ಸಹ ಇವಾಗ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೊಮೆಟೊ ಹಾಕಿದ ತಕ್ಷಣ ಮತ್ತೆ 1-2 ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇವಾಗ ನಾನು ಈ ಟೊಮೆಟೊ ಆ್ಯಡ್ ಮಾಡಿದ್ದೀನಲ್ಲ, ಇದು ಸ್ವಲ್ಪ ಆಯಿಲಲ್ಲಿ ಕುಕ್ ಆಗಿದೆ. ಈಗ ನಾನು ಈ ಬೆಂಡೆಕಾಯಿನೇನು ನಾನು ಕ್ಲೀನ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಲ್ಲ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಆ್ಯಡ್ ಮಾಡಿಬಿಟ್ಟು ನಾವು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು
ಉಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಹಿಮಾಲಯನ್ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇರೆ ಯಾವ್ದು ಬೇಕಿದ್ರೂ ಯೂಸ್ ಮಾಡ್ಕೊಳ್ಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಆಗೋಂಗೆ ಎಲ್ಲ ಆಯಿಲು ಎಲ್ಲ ಒಗ್ಗರಣೆ ಇದೆಲ್ಲ ಮಿಕ್ಸ್ ಆಗೋಂಗೆ ನೀವು ಇದನ್ನು ಕೈ ತಿರುಗಿಸ್ಕೊಳ್ಳಿ ಕ್ಲೀನಾಗಿ. ಇವಾಗ ನಾನಿಲ್ಲಿ ಬೆಂಡೆಕಾಯಿ ಆ್ಯಡ್ ಮಾಡಿದ್ದೀನಲ್ಲ, ಇದನ್ನು ಚೆನ್ನಾಗಿ ಆಯಿಲಲ್ಲಿ ಮಿಕ್ಸ್ ಆಗೋ ಹಾಗೆ ನಾವು ಇದು ಮಾಡಬೇಕು. ಆಗ ಮಾಡೋ ಆಯಿಲು ಸ್ವಲ್ಪ ಇದಕ್ಕೆ ಜಾಸ್ತಿ ಬೇಕಾಗೋದ್ರಿಂದ ಇದು ಲೋಳಿ ಆಗೋದಿಲ್ಲ. ನೀವು ಆಯಿಲ್ ಕಮ್ಮಿ ಮಾಡಿಕೊಂಡ್ರೆ ಇದು ಸ್ವಲ್ಪ ಲೋಳಿ ರೀತಿಯಲ್ಲಿ ಬರುತ್ತೆ. ಇವಾಗ ಇದು ಚೆನ್ನಾಗಿ ಆಯಿಲಲ್ಲೇ ಒಂದು 3-4 ನಿಮಿಷ ನಾವು ಕುಕ್ ಆಗೋದಕ್ಕೆ ಬಿಡಬೇಕು. ಇವಾಗ ನಾವು ಲಿಡ್ ಕವರ್ ಮಾಡೋಣ. ಲಿಡ್ ಕವರ್ ಮಾಡಿಬಿಟ್ಟು ನೀವು ಫ್ಲೇಮನ್ನು ಸ್ವಲ್ಪ ಲೋ ಅಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನಾವು ನೀರೇನು ಹಾಕದೇ ಇರೋದ್ರಿಂದ ಇದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಇವಾಗ ಲೋ ಫ್ಲೇಮಲ್ಲಿ ನಾವು ಇದನ್ನು ಒಂದು 3-4 ನಿಮಿಷ ಹೀಗೆ ಲಿಡ್ ಕವರ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡೋಣ. ಇವಾಗ ಇದು 3 ನಿಮಿಷ ಆಗಿದೆ ಅಲ್ಲ, ನಂತರ ನಾನಿಲ್ಲಿ ಲಿಡ್ ಓಪನ್ ಮಾಡಿಬಿಟ್ಟು ಇದನ್ನು ನೋಡಿ, ಸ್ವಲ್ಪ ಇದು ಸಾಫ್ಟ್ ಆಗಿದೆ. ಸ್ವಲ್ಪ ಹೊತ್ತು ಕುಕ್ ಆಗಿಬಿಟ್ಟು ನಾನು ಫ್ಲೇಮನ್ನು ಫುಲ್ಲು ಲೋವಲ್ಲೇ ಇಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಜಸ್ಟ್ ಒಂದು ಅರ್ಧ ಕಪ್ ಆಗೋಷ್ಟು ನಾನು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟು ಸ್ವಲ್ಪ ಹೊತ್ತು ಇದು ಕುಕ್ ಆಗೋದಕ್ಕೆ ಅಷ್ಟೇನೆ. ಇದು ಇವಾಗ ಆಲ್ಮೋಸ್ಟ್ ಸ್ವಲ್ಪ ಸಾಫ್ಟ್ ಆಗಿದೆ. ಇನ್ನೊಂದು 3-4 ನಿಮಿಷ ಇದು ಇದೇ ರೀತಿ ಕುಕ್ ಆಗಬೇಕು. ಇದು ಮತ್ತೆ ನೀವು ಲಿಡ್ ಕವರ್ ಮಾಡಿಬಿಟ್ಟು ನೀವು ಸ್ವಲ್ಪ ಹೊತ್ತು ಕುಕ್ ಆಗೋದಕ್ಕೆ ಬಿಟ್ಟುಬಿಡಿ. ಇವಾಗ ಮತ್ತೆ ಇನ್ನು ಒಂದು 2-3 ನಿಮಿಷ ಇದನ್ನು ಬೇಯೋದಕ್ಕೆ ಬಿಟ್ಬಿಡೋಣ. ಇವಾಗ ಇದು ಕ್ಲೀನಾಗಿ ಕುಕ್ಕಾಗಿ ಇದು ಚೆನ್ನಾಗಿ ಬೆಂದಿದೆ. ಇದು ನೋಡಿ, ಬೆಂಡೆಕಾಯಿ ನೀರು ಸಹ ಆರೋಗ್ಬಿಟ್ಟಿದೆ. ಇದು ಇವಾಗ ಚೆನ್ನಾಗಿ ಕುಕ್ಕಾಗಿದೆ. ನೀವು ಉಪ್ಪು ಮತ್ತು ಖಾರನ ಈಗ ನೋಡಿಬಿಟ್ಟು ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಂತರ ಇಲ್ಲಿ ನಾನು ಒಂದು ಸ್ವಲ್ಪ ಒಣ ಕೊಬ್ಬರಿ ತುರಿನ ಇಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಹಸಿ ತೆಂಗಿನಕಾಯಿ ತುರಿನೂ ಸಹ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇಲ್ಲೊಂದು 1/4 ಕಪ್ ಆಗೋಷ್ಟು ನಾನು ಒಣ ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಒಂದು ಸ್ವಲ್ಪ ಹೊತ್ತು ಈ ರೀತಿ ಆಯಿಲನ್ನೇ ಅದು ಸಹ ಕೊಬ್ಬರಿ ತುರಿನೂ ಸಹ ಮಿಕ್ಸ್ ಆಗಲಿ. ಇಲ್ಲಿ ಕೊಬ್ಬರಿ ತುರಿ ಹಾಕಿದ ನಂತರ ನಾನು ಇಲ್ಲೊಂದು 2-3 ಸೆಕೆಂಡ್ಸು ನಾನು ಇದನ್ನು ಫ್ರೈ ಮಾಡಿದ್ದೀನಿ. ಇವಾಗ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡು ಲಾಸ್ಟಲ್ಲಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಿಂಬೆ ರಸನ ನಾನು ಇದಕ್ಕೆ ಹಿಂಡ್ತಾಯಿದ್ದೀನಿ. ಬೇಕು ಅಂದರೆ ನೀವು ಇದಕ್ಕೆ ಯಾವುದಾದ್ರೂ ಸಾಂಬಾರು ಪೌಡರ್ ಇದ್ದರೆ ನೀವು ಅದನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಯಾವುದಾದ್ರೂ ಚಿಕನ್ ಮಸಾಲ ಇದ್ದರೂ ಸಹ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಇದಿವಾಗ ಫೈನಲಿ ಕುಕ್ ಆಗಿದೆ. ಇದೀಗ ಕಂಪ್ಲೀಟಾಗಿ ಕುಕ್ ಆಗಿದೆ. ನೋಡಿ, ಈ ಪೀಸಸ್ ಎಷ್ಟು ಚೆನ್ನಾಗಿ ಇದಾಗಿದೆ. ಇದು ಸಹ ಯಾವುದೇ ರೀತಿ ಒಡ್ಕೊಂಡಿಲ್ಲ, ಹಾಗೆ ಒಂಥರ ಮಿಕ್ಸ್ ಆಗಿ ಇದಾಗಿಲ್ಲ. ನೀವು ಇದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇದು ಕ್ಲೀನಾಗಿ ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ. ಇದು ಪೀಸಸ್ ಒಂದು ಸಹ ಬ್ರೇಕ್ ಆಗಿಲ್ಲ. ಇವಾಗ ಇದು ರೆಡಿಯಾಗಿದೆ. ಇದನ್ನು ನೀವು ಚಪಾತಿ, ಅಕ್ಕಿ ರೊಟ್ಟಿ ಹಾಗೆ ಅನ್ನದ ಜೊತೆಗೆ ನೀವು ಇದನ್ನು ಯೂಸ್ ಮಾಡ್ಬೋದು. ಹಾಗೆ ನಾನು ಹಾಕುವಂಥ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನನ್ನ ಕಲ್ಕುಳಿ ಕ್ರಿಯೇಷನ್ ವ್ಲಾಗ್ ಚಾನಲ್ ಏನಿದೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇದನ್ನು ಎಲ್ಲರೂ ಟ್ರೈ ಮಾಡಿಬಿಟ್ಟು ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.